ಕೆಜಿಎಫ್ ನಂತರ ಯಶ್ ಮತ್ತೆ ಬಂದಿದ್ದಾರೆ. ಆದರೆ ಈ ಬಾರಿ ರಾಕಿ ಬಾಯಿಯಾಗಿ ಅಲ್ಲ. ಇದು ಇನ್ನೊಂದು ಹೊಸ ಕತೆ, ಇನ್ನೊಂದು ಹೊಸ ಜಗತ್ತು ಮತ್ತು ಯಶ್ ಅವರ ವೃತ್ತಿ ಜೀವನದಲ್ಲಿ ಅತ್ಯಂತ ವಿಭಿನ್ನವಾದ ಪಾತ್ರ ಕಾಣುತ್ತದೆ. ನಿನ್ನೆ ಬಿಡುಗಡೆಯಾದ ಟ್ರೇಲರ್ ಈಗಾಗಲೇ ಸಿನಿಮಾ ಪ್ರೇಕ್ಷಕರಲ್ಲಿ ಭಾರಿ ಚರ್ಚೆ ಹುಟ್ಟು ಹಾಕಿದೆ. ಯಶ್ ಅವರ ಕೆಜಿಎಫ್ ನಂತರದ ಪ್ರಮುಖ ಚಿತ್ರವಾಗಿರುವುದರಿಂದ ಈ ಸಿನಿಮಾದ ಮೇಲೆ ಸಹಜವಾಗಿಯೇ ಭಾರಿ ನಿರೀಕ್ಷೆ ಇದೆ. ಚಿತ್ರದಲ್ಲಿ ಯಶ್ ಅವರ ಜೊತೆಗೆ ನಯನತಾರಾ, ಕಿರಿಯಾ ಅಡ್ವಾಣಿ, ಹುಮಾ ಕುರೇಶಿ, ತಾರಾ ಸಾರಿಯಾ ಮತ್ತು ರುಕ್ಮಿಣಿ ವಸಂತ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಸಂಗೀತವನ್ನು ರವಿ ಬಸ್ರೂರ್ ನಿರ್ವಹಿಸಿದ್ದಾರೆ. ಟ್ರೇಲರ್ನ ಮೊದಲಿನಿಂದಲೇ ಒಂದು ವಿಷಯ ಸ್ಪಷ್ಟವಾಗಿತ್ತು. ಯಶ್ ಅವರು ಕೆಜಿಎಫ್ ರಾಕಿ ಬಾಯಿಗಿಂತ ಸಂಪೂರ್ಣ ವಿಭಿನ್ನವಾಗಿ ವಾತಾವರಣದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇಲ್ಲಿ ಅವರ ಲುಕ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಸ್ಕಿನ್ ಪ್ರೆಸೆನ್ಸ್ ಸಿನಿಮಾದ ಡಾರ್ಕ್ ಟೋನ್ ಹೊಂದಿಕೊಂಡಿದೆ. ಟ್ರೇಲರ್ನಲ್ಲಿ ಕಾಣಿಸುವ ಕೆಲವು ದೃಶ್ಯಗಳು, ಕಥೆಗಳು ಕೇವಲ ಸಾಮಾನ್ಯ ಆಕ್ಷನ್ ಸಿನಿಮಾ ಅಲ್ಲ ಎಂಬ ಕುತೂಹಲ ಮೂಡಿಸಿದೆ. ಟ್ರೇಲರ್ ಕುರಿತು ಬಂದ ವರದಿಗಳಲ್ಲಿ ಯಶ್ ಅವರು ವಿಭಿನ್ನ ಶೇಡ್ಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಗಮನ ಸೆಳೆದಿದೆ. ಕೆಲವು ವರದಿಗಳ ಪ್ರಕಾರ ಅವರ ಪಾತ್ರಗಳಿಗೆ ರಾಯಾ ಮತ್ತು ರುಮಿ ಎಂಬ ಹೆಸರು ಉಲ್ಲೇಖಿಸಿದೆ. ಆದರೆ ಈ ಪಾತ್ರಗಳ ನಿಖರ ಸಂಬಂಧ ಮತ್ತು ಕಥೆಯಲ್ಲಿ ಅವರ ಸ್ಥಾನವನ್ನು ಸಿನಿಮಾ ಬಿಡುಗಡೆಯಾಗುವವರೆಗೆ ಸಂಪೂರ್ಣವಾಗಿ ಖಚಿತಪಡಿಸಿಕೊಳ್ಳುವುದು ಕಷ್ಟ. ಹೀಗಾಗಿ ಟ್ರೇಲರ್ನ ಸುಳಿವುಗಳನ್ನು ಆಧರಿಸಿ ಅಂತಿಮ ಕಥೆಯನ್ನು ನಿರ್ಧರಿಸುವುದು ಸರಿಯಲ್ಲ. ರವಿ ಬಸ್ರೂರು ಅವರ ಸಂಗೀತ. ಯಶ್ ಮತ್ತು ರವಿ ಬಸ್ರೂರು ಕಾಂಬಿನೇಷನ್ ಎಂದರೆ ಕೆಜಿಎಫ್ ನೆನಪಾಗುವುದು ಸಹಜ. ಟಾಕ್ಸಿಕ್ನಲ್ಲಿಯೂ ಸಂಗೀತ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾದ ವಾತಾವರಣವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿರೀಕ್ಷೆ ಇದೆ. ಟ್ರೇಲರ್ನ ಆಕ್ಷನ್ ಮತ್ತು ಡ್ರಾಮಾಟಿಕ್ ದೃಶ್ಯಗಳಿಗೆ ಸಂಗೀತ ದೊಡ್ಡ ಪಾತ್ರ ವಹಿಸುತ್ತದೆ. ಟಾಕ್ಸಿಕ್ ಅನ್ನು ಕೆಜಿಎಫ್ನ ಮುಂದುವರೆದ ಭಾಗದಂತೆ ನೋಡುವುದು ಸರಿಯಲ್ಲ. ಇದು ಸಂಪೂರ್ಣ ವಿಭಿನ್ನ ಕಥೆ ಮತ್ತು ವಿಭಿನ್ನ ಪಾತ್ರ. ಕೆಜಿಎಫ್ನಲ್ಲಿ ಕಂಡ ಯಶ್ ಅವರ ಮಾಸ್ ಇಮೇಜ್ಗಿಂತ ಟಾಕ್ಸಿಕ್ನಲ್ಲಿ ಬೇರೆ ರೀತಿಯ ಪಾತ್ರ ತೋರಿಸುವ ಪ್ರಯತ್ನ ಕಾಣುತ್ತದೆ. ಹೀಗಾಗಿ ಸಿನಿಮಾ ಬಿಡುಗಡೆಯಾದ ನಂತರವೇ ಎರಡನ್ನೂ ಸರಿಯಾಗಿ ಹೋಲಿಸುವುದು ಉತ್ತಮ. ಸಿನಿಮಾ ಯಾವಾಗ ಬಿಡುಗಡೆಯಾಗುತ್ತದೆ ಎಂದರೆ, ಇತ್ತೀಚಿನ ಮಾಹಿತಿ ಪ್ರಕಾರ ಟಾಕ್ಸಿಕ್ ಸಿನಿಮಾ 2026 ಆಗಸ್ಟ್ 26ರಂದು ದೇಶದಾದ್ಯಂತ ಮತ್ತು ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಚಿತ್ರವು ಕನ್ನಡದ ಜೊತೆಗೆ ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿಯೂ ಬಿಡುಗಡೆಯಾಗಲಿದೆ. ಒಟ್ಟಿನಲ್ಲಿ ಟಾಕ್ಸಿಕ್ ಟ್ರೇಲರ್ 3 ಪ್ರಮುಖ ವಿಷಯಗಳನ್ನು ಹೇಳುತ್ತದೆ. 1. ಯಶ್ ಅವರ ಹೊಸ ಅವತಾರ. 2. ಗೀತು ಮೋಹನ್ ದಾಸ್ ಅವರ ವಿಭಿನ್ನ ಕಥೆ ಹೇಳುವ ಶೈಲಿ. 3. ರಹಸ್ಯದಿಂದ ಕೂಡಿರುವ ಕಥೆ ಮತ್ತು ದೊಡ್ಡ ಸ್ಟಾರ್ ಕ್ಯಾಸ್ಟ್. ಆದರೆ ಟ್ರೇಲರ್ ಎಷ್ಟು ದೊಡ್ಡ ನಿರೀಕ್ಷೆ ಮೂಡಿಸಿದರೂ ಸಿನಿಮಾ ನಿಜವಾಗಿ ಹೇಗಿದೆ ಅನ್ನುವುದು ಚಿತ್ರಮಂದಿರಗಳಲ್ಲಿ ನೋಡಿದ ನಂತರವೇ ಗೊತ್ತಾಗುತ್ತದೆ. ನಿಮಗೆ ಟಾಕ್ಸಿಕ್ ಟ್ರೇಲರ್ ಹೇಗನಿಸಿತು? ಯಶ್ ಅವರ ಈ ಹೊಸ ಅವತಾರ ಕೆಜಿಎಫ್ಗಿಂತ ವಿಭಿನ್ನವಾಗಿದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಸಿನಿಮಾ ಹಾಗೂ ಟ್ರೆಂಡಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.